ಒನ್ ಮೋರ್ ಥಿಂಗ್ ನಾನು ಯಾವ್ದು ಶೇರ್ ಮಾಡಬೇಕು ಅಂದರೆ, ನಾವು ಟಾಂಗು ಟಾಂಗು ಸಾಂಗು ನೀವು ಹೇಳಿದ್ರಿ ಶುರುಲಿ ತುಂಬ ಚೆನ್ನಾಗಿದೆ, ಆ ಸಾಂಗು ಶೂಟಿಂಗ್ ಹಿಂದಿನ ದಿನ ಅಂದರೆ ನಾಳೆ ಶೂಟಿಂಗು ಅಂದಾಗ ರಿಹರ್ಸಲ್ ಮಾಡಬೇಕಾದ್ರೆ ವಿರಾಟ್ ಅವ್ರ ರೈಟ್ ಲೆಗ್ ಥೈ ಮಸಲಲ್ಲಿ ಅವ್ರಿಗೆ ಮಸಲ್ ಟೇರ್ ಆಗೋಯ್ತು, ಆಲ್ಮೋಸ್ಟ್ ಒಂದು 8 ಇಂಚಸ್ ಇಷ್ಟು ಉದ್ದಕ್ಕೆ ಟೇರ್ ಆದ್ರೂ. ಬಟ್ ಸಾಂಗ್ ನಾವು ಹೇಳಿದ್ವಿ ಇಲ್ಲ ವಿರಾಟ್ ನಾವು ಇನ್ನು ಕ್ಯಾನ್ಸಲ್ ಮಾಡೋಣ ಅಂತ. ಬಟ್ ನಮ್ಮ ಸೆಟ್ಟೆಲ್ಲ ಹಾಕ್ಬಿಟ್ಟಿದ್ವಿ, ಬಾಂಬೆಯಿಂದ ಡ್ಯಾನ್ಸರ್ಸ್ ಬಂದುಬಿಟ್ಟಿದ್ರು, ಆಮೇಲೆ ಜಾನಿ ಮಾಸ್ಟ್ರೂ ಬಂದುಬಿಟ್ಟಿದ್ರು, ಎಲ್ಲ ಇದ್ರೂ ಜಯಣ್ಣ ಹೇಳಿದ್ರು ಇಲ್ಲ ನೋಡಿ ಆಗಲ್ಲ ಅಂದರೆ ಬೇಕಾದ್ರೆ ಕ್ಯಾನ್ಸಲ್ ಮಾಡೋಣ, ಆಮೇಲೆ ಮಾಡೋಣ, ಸಣ್ಣ ಪುಟ್ಟ ಎಲ್ಲ ಲಾಸ್ ಆಗುತ್ತೆ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಟ್ ವಿರಾಟು ಇಲ್ಲ ಸರ್, ಇಲ್ಲ ಜಯಣ್ಣ ದಯವಿಟ್ಟು ಶೂಟಿಂಗ್ ನಿಲ್ಲಿಸ್ಬೇಡಿ, ನಾನು ಮಾಡ್ತೀನಿ. ನಾನು ಆಮೇಲೆ ಹೇಳಿದೆ ಇಲ್ಲ ವಿರಾಟ್ ಆಮೇಲೆ ನೀವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಯಿತು, ಸಾಂಗಿಗೇನೋ ಎಫೆಕ್ಟ್ ಆಯಿತು ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ, ಹಂಗೆ ಆಗಬಾರ್ದು. ಇಲ್ಲ ಸರ್ ಖಂಡಿತ ನಿಮಗೂ ಬೇಜಾರಾಗಲ್ಲ, ಜಯಣ್ಣಿಗೂ ಬೇಜಾರಾಗಲ್ಲ, 100% ನೀವು ಹೆಂಗೆ ಅಂದ್ಕೊಂಡಿದ್ರೆ ಆ ಥರ ಬರುತ್ತೆ ಸಾಂಗು ಅಂತ ಹೇಳಿದ್ರು. ಆಮೇಲಿಂದ ಫಸ್ಟ್ ಡೇ ಬಂದಾಗ ನಾವು ಅಲ್ಲೇ ಒಬ್ಬರು ಇವರು ಸ್ಪೋರ್ಟ್ಸ್ ಡಾಕ್ಟ್ರು ಥೆರಪಿಸ್ಟ್ನ ಇಟ್ಕೊಂಡು ಸಾಂಗ್ ಶೂಟ್ ಮಾಡಿದ್ವಿ. ಎವ್ರಿ ಶಾಟ್ ಆದಮೇಲೆ ಅವರು ಹೋಗಿ ಕಾಲಿಗೆ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾಯಿದ್ರು. ಬಟ್ ಶಾರ್ಟು ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಒಂದು ಕಡೆ ನೀವು ಆ ಸಾಂಗ್ ಎಷ್ಟೊಂದು ಜನ ಈಗ ನೋಡಿರ್ತಾರೆ, ಒಂದು ಕಡೆನೂ ವಿರಾಟ್ಗೆ ರೈಟ್ ಲೆಗ್ ಇಂಜುರಿ ಆಗಿತ್ತು, ತೊಂದರೆ ಇತ್ತು ಅನ್ನೋದು ಒಂದು ಕಡೆನೂ ಕಾಣಿಸ್ಕೊಂಡಿಲ್ಲ. ಮತ್ತು ಇನ್ನೊಂದು ಅಂದರೆ ಅದು ಡ್ಯಾನ್ಸಿಂಗ್ ನಂಬರು, ಒಂದು ಚೂರು ಡ್ಯಾನ್ಸಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಆ್ಯಂಡ್ ವಿರಾಟ್ಗೆ ಒಂದು ರೆಪ್ಯುಟೇಷನ್ ಇದೆ, ಈಸ್ ಅ ವೆರಿ ಗುಡ್ ಡ್ಯಾನ್ಸರ್ ಅಂತ. ಸೊ ಅದು ಎಲ್ಲೂ ಕಮ್ಮಿ ಆಗಬಾರ್ದು ಅನ್ನೋದು ಇತ್ತು ನನ್ನ ಮೈಂಡಲ್ಲಿ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಆ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲಿಂದ ಇವ್ರಿಗೆ ಎನರ್ಜಿ ಕೊಟ್ಟರು ತುಂಬ ಕಷ್ಟ. ಒಂದೊಂದು 2-3 ಶಾರ್ಟಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ, ಶಾರ್ಟ್ ಮುಗಿದ ತಕ್ಷಣ ನಾನು ವಿರಾಟ್ಗೆ ಹೋಗಿ ಮುಖ ನೋಡಿದಾಗ ಅವ್ರ ಕಣ್ಣಲ್ಲಿ ನೀರಿರೋದು ಅಂದರೆ ಆ ನೋವಿಗೆ. ಬಟ್ ಆದರೂ ಅದೆಲ್ಲೂ ಕಾಣಿಸ್ಕೊಳ್ದಿರೋ ಥರ ಆ ಎನರ್ಜಿ ಹಾಕಿ ಆ ಸಾಂಗ್ ಮಾಡಿದ್ದಾರೆ.